ದೋಸೆ ಅಥವಾ ಇಡ್ಲಿ ಹಿಟ್ಟೇನಾದರೂ ಉಳಿದಿದ್ರೆ ವೇಸ್ಟ್ ಮಾಡಬೇಡಿ. ಈ ಥರ ನಾನು ಇವಾಗ ಮಾಡುವಂತಹ ಒಂದು ಈಸಿಯಾದ ಒಂದು ರೆಸಿಪಿನ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಅದ್ಭುತವಾಗಿರುತ್ತೆ. ಇದು ಮಕ್ಳಿಗೂ ತುಂಬ ಇಷ್ಟಪಟ್ಟು ಸ್ನ್ಯಾಕ್ಸ್ ಥರ ತಿಂತಾರೆ. ಇಲ್ಲಿ 2 ಕಪ್ ಆಗುವಷ್ಟು ದೋಸೆ ಹಿಟ್ಟು ಉಳಿದಿದೆ. ಅದಕ್ಕೆ ನಾನು ಒಂದು 3 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ಸ್ವಲ್ಪ ಕರಗಬೇಕು ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಒಂದು 1/4 ಕಪ್ಪಷ್ಟು ತೆಂಗಿನ ತುರಿನ ಹಾಕ್ಕೊಳ್ಳೋಣ. ಅದನ್ನು ಕೂಡ ಈ ಥರ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ರುಚಿಯಾಗಿಯೂ ಕೂಡ ಇರುತ್ತೆ. ಬೇಗ ಅರ್ಜೆಂಟಾಗಿ ನಮಗೆ ಸ್ನ್ಯಾಕ್ಸ್ ಬೇಕು ಅಥವಾ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬೇಕು ಅಂತೇಳಿದರೆ ಬೇಗ ಫಾಸ್ಟಾಗಿ ರೆಡಿ ಮಾಡ್ಕೋಬೋದು. ಇವಾಗ ನೋಡಿ, ಹಿಟ್ಟಿಗೇನು ನಾವು ನೀರೇನು ಮಿಕ್ಸ್ ಮಾಡೋದು ಬೇಡ. ಇರುವಂಥ ಹದಕ್ಕೇ ಸ್ವಲ್ಪ ನಾನು ಬೇಕಾದಂಥ ಸ್ವಲ್ಪ ಸಕ್ಕರೆ ಮತ್ತು ತೆಂಗಿನ ತುರಿನ ಹಾಕ್ಕೊಂಡಿದ್ದೀನಿ. ಮತ್ತು ಟೇಸ್ಟ್ಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ರುಚಿಯಾಗಿರುತ್ತೆ. ಇದ್ರ ಜೊತೆ ಏನು ಬೇಡ, ಹಂಗೇ ಒಂದು ಕಪ್ ಟೀ ಅಥವಾ ಕಾಫಿ ಇದ್ದರೆ ತಿನ್ಕೊಂಬಿಡ್ಬೋದು. ಬೆಳಗ್ಗೆ ಬ್ರೇಕ್ಫಾಸ್ಟು ಈಸಿಯಾಗಿ ಮುಗ್ದೋಗ್ಬಿಡುತ್ತೆ. ನೋಡಿ, ಇವಾಗ ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಇವಾಗ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆಯೇ ಒಂದು ಪ್ಲೇಟ್ಗೆ ನಾನು ಇವಾಗ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆನ ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಈಗ ಈ ಮಿಕ್ಸ್ ಮಾಡಿ ಇಟ್ಟಿರುವಂತಹ ಹಿಟ್ಟನ್ನು ಈ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಇಷ್ಟರಲ್ಲೇ ಕರೆಕ್ಟಾಗಿ ಒಂದು 4 ಜನಕ್ಕೆ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ಇವಾಗ ನಾನು ಇದನ್ನು ಒಂದು ಬಾಣಲಿಯಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಅದರಲ್ಲಿ ನಾನು ಬೇಯಕ್ಕೆ ಇಡ್ತಾಯಿದ್ದೀನಿ. ಒಂದು 10 ನಿಮಿಷ ಬೆಂದರೆ ಸಾಕು, ಸೂಪರಾಗಿರುವಂತಹ ರೆಸಿಪಿ ರೆಡಿ ಆಗುತ್ತೆ. ಈಗ ಇದಕ್ಕೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ 10 ಮಿನಿಟ್ಸ್ ಆಯಿತು. ತುಂಬ ಚೆನ್ನಾಗಿ ಬೆಂದಿದೆ. ಈಗ ನೋಡೋಣ. ಈಗ ನಾನು ಟೂತ್ಪಿಕ್ಕಲ್ಲಿ ನೋಡ್ತಾ ಇದ್ದೀನಿ. ಇದಕ್ಕೆ ಅಂಟಿದರೆ ಅದು ಹಿಟ್ಟು ಬೆಂದಿಲ್ಲ ಅಂತ. ಇವಾಗ ಅಂಟ್ತಾ ಇಲ್ಲ ನೋಡಿ, ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಒಂದು 2-3 ನಿಮಿಷ ಇದನ್ನು ಬಿಟ್ಬಿಟ್ಟು ಸ್ವಲ್ಪ ಆರಬೇಕಿದು. ಸ್ವಲ್ಪ ತಣ್ಣಗಾದ್ಮೇಲೆ ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಅಂದರೆ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ಳೋಣ. ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಖಾರದ ಪುಡಿ ಹಾಕಿದರೆ ಸ್ವಲ್ಪ ಖಾರವಾಗಿ ಸ್ವೀಟಾಗಿ ತುಂಬ ಚೆನ್ನಾಗಿದೆ, ತುಂಬ ಸೂಪರಾಗಿರುತ್ತೆ. ಈಗ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಿಂಗೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನೋಡಿ, ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಇವಾಗ 3 ನಿಮಿಷ ಆಯಿತು. ಇವಾಗ ಚೆನ್ನಾಗಿ ಸ್ವಲ್ಪ ತಣ್ಣಗಾಗಿದೆ. ಇವಾಗ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಸ್ಲೈಸ್ ಥರ ಕಟ್ ಮಾಡಿಕೊಂಡು ಒಬ್ಬೊಬ್ಬರಿಗೆ 2 ಪೀಸ್ ಅಂದ್ರೂ ಕೂಡ ಆರಾಮಾಗಿ 4 ಜನಕ್ಕೆ ಸಾಕಾಗುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಯೋಚನೆನೇ ಇರಲ್ಲ. ದೋಸೆ ಹಾಕೋಕ್ಕೆ ಸುಮ್ಮನೆ ಒಂದು ತವ ಎಲ್ಲ ತೆಗಿಬೇಕು, ಚಟ್ನಿ ಮಾಡಬೇಕು, ಆ ದೋಸೆ ಹಾಕಬೇಕು ಅನ್ನೋ ಒಂದು ರಿಸ್ಕೇ ಇರಲ್ಲ. ಒಂದಿನ ದೋಸೆ ತಿಂದ್ಬಿಟ್ಟು ಇನ್ನೊಂದು ದಿನ ಹಿಟ್ಟು ಉಳಿದಿದೆ ಏನಪ್ಪ ಮಾಡೋದು ಅಂದರೆ ಈ ಥರ ಮಾಡೋದ್ರಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ. ಇದು ತಳ ಕೂಡ ಅಂಟೋದಿಲ್ಲ, ತುಂಬ ಚೆನ್ನಾಗಿ. ಯಾಕೆಂದರೆ ತಳಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀವಲ್ವ, ಅದರಿಂದ ಅಂಟಲ್ಲ. ತುಂಬ ಚೆನ್ನಾಗಿ ಕಟ್ಟಿಂಗ್ ಕೂಡ ಆಗ್ತಾಯಿದೆ. ಈಗ ಒಂದು ಸ್ಲೈಸ್ನ ತೆಗಿಯೋಣ. ನೋಡಿ, ಎಷ್ಟು ಚೆನ್ನಾಗಿ ಸ್ಲೈಸ್ ಬಂದಿದೆ. ಇವಾಗ ನಾವು ಇದನ್ನು ಬೇಕಂದರೆ ಚಟ್ನಿ ಅಥವಾ ಸಾಸಲ್ಲಿ ತಿನ್ಕೋಬೋದು. ಇದನ್ನು ಸ್ವಲ್ಪ ಇನ್ನೂ ಟೇಸ್ಟಿಯಾಗಿ ಮಾಡ್ತೀವಿ ಅಂತ ಹೇಳಿದರೆ ಇನ್ನೂ ಸ್ವಲ್ಪ ಟೇಸ್ಟಿಯಾಗಿ ಮಾಡೋಣ. ನೋಡಿ, ತುಂಬ ಸ್ಮೂತಾಗಿದೆ, ತುಂಬ ಚೆನ್ನಾಗಿದೆ. ಬಿಸಿ ಬಿಸಿಯಾಗಿ ತಿನ್ನೋದ್ರಲ್ಲಿ ತುಂಬ ಅದ್ಭುತವಾದಂತಹ ಒಂದು ಟೇಸ್ಟ್ ಸಿಗುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ನಾನು ಇನ್ನೊಂದು ಸ್ವಲ್ಪ ಟೇಸ್ಟ್ ಜಾಸ್ತಿ ಮಾಡೋಣ ಅಂತೇಳ್ಬಿಟ್ಟು ಇದನ್ನು ಇವಾಗ ತವಾದಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ.
ನೋಡಿ ಈ ಥರ ತವಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ಈಗ ಒಂದೊಂದು ಸ್ಲೈಸ್ನೇ ನಾನೀಗ ತವ ಮೇಲೆ ಇಡ್ತಾಯಿದ್ದೀನಿ. ಇದು ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ ಈ ಥರ ಪ್ರತಿಯೊಂದು ಸ್ಲೈಸ್ನು ಕೂಡ ಈ ಥರ ಜೋಡಿಸ್ಬಿಟ್ಟು ಒಂದು 2 ಸಲ ನಾವು ಈ ಥರ ಹಿಂದೆ ಮುಂದೆ ಫ್ರೈ ಮಾಡಿದರೆ ಸಾಕು, ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡಿ ಇವಾಗ ಎಷ್ಟು ಜೋಡಿಸ್ಕೊಳ್ತಾ ಇದ್ದೀನಿ ಪ್ರತಿಯೊಂದು ಸ್ಲೈಸನ್ನು ಕೂಡ. ಇದಕ್ಕೆ ಮೇಲ್ಗಡೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ. ಈಗ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ತುಂಬ ಅದ್ಭುತವಾದಂತಹ ಒಂದು ಟೇಸ್ಟಲ್ಲಿ ನಾವು ಇವಾಗ ಈ ಒಂದು ರೆಸಿಪಿನ ರೆಡಿ ಮಾಡಿದ್ದೀವಿ. ತುಂಬ ಚೆನ್ನಾಗಿದೆ ನೋಡಿ. ಇವಾಗ ಒಂದು ಸೈಡು ಫ್ರೈ ಆಗಿದೆ, ಇನ್ನೊಂದು ಸೈಡ್ ಕೂಡ ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡಿ 2 ಸೈಡು ಕೂಡ ಫ್ರೈ ಆಗ್ತಾಯಿದೆ. ಪ್ರತಿಯೊಂದು ಸ್ಲೈಸ್ನು ಇದೇ ರೀತಿ ನಾವು ತಿರುಗಿಸಿ ಕೊಡಬೇಕು. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸಾಸ್ ಅಂತೂ ತುಂಬ ಸೂಪರಾಗಿ ಮ್ಯಾಚ್ ಆಗುತ್ತೆ. ನಾವು ಕೂಡ ಇವಾಗ ಸಾಸ್ ಜೊತೆನೇ ತಿಂತೀವಿ. ಸ್ವಲ್ಪ ಹಿಟ್ಟು ಉಳಿದ್ರೂ ಸಾಕು, ಈ ರೀತಿ ಟೇಸ್ಟಾಗಿ ಮಾಡ್ಬೋದು. ತುಂಬ ಫಾಸ್ಟಾಗಿ ಈ ರೆಸಿಪಿ ರೆಡಿ ಆಗುತ್ತೆ. ಮಕ್ಕಳಿಗೆ ಸ್ಕೂಲ್ಗೆ ಸ್ನ್ಯಾಕ್ಸ್ ಬಾಕ್ಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ ಇದಕ್ಕೆ ನಾನು ರೈಸ್ ಸ್ಲೈಸ್ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾದಂತಹ ರುಚಿಯಲ್ಲಿ, ನೋಡೋಕ್ಕೂ ಕೂಡ ಚೆನ್ನಾಗಿದೆ ಅಲ್ವಾ. ಓಕೆ ಫ್ರೆಂಡ್ಸ್, ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನನಗೆ ಹೇಗಿತ್ತಂತ ಕಮೆಂಟ್ ಮಾಡಿ ಹೇಳಿ. ಹಾಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ನೋಡ್ತಾ ಇರಿ. ನೋಡಿ ಇವಾಗ ಒಂದು ಸ್ಲೈಸು ಹೀಗೇ ತವಾದ ಮೇಲೇ ಇಟ್ಟಿದ್ರೆ ಬಿಸಿಯಾಗಿರುತ್ತೆ, ತೊಗೊಂಡು ತಿನ್ಬೋದು. ನೋಡಿ ಇವಾಗ ಎಷ್ಟು ಚೆನ್ನಾಗಿದೆ. ಇದನ್ನು ಇವಾಗ ಸಾಸ್ ಜೊತೆ ತಿನ್ನೋಣ, ತುಂಬ ಟೇಸ್ಟಿಯಾಗಿರುತ್ತೆ. ಓಕೆ ಫ್ರೆಂಡ್ಸ್, ಪುನಃ ನಾನು ಹೊಸ ವೀಡಿಯೋ ಜೊತೆ ಸಿಗೋವರೆಗೂ ಕೂಡ ನನ್ನ ವೀಡಿಯೋ ನೋಡ್ತಾಯಿರಿ, ನನಗೆ ಸಪೋರ್ಟ್ ಮಾಡ್ತಾಯಿರಿ. ಯಾರ್ಯಾರು ನನ್ನ ವೀಡಿಯೋಗಳನ್ನ ನೋಡ್ತಾ ಇದ್ದೀರಾ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಪುನಃ ನಾನು ನಿಮಗೆ ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.